ಹಾಯ್ ಸ್ನೇಹಿತರೆ, ನಮಸ್ಕಾರ. IPL ಆಕ್ಷನ್ಗೆ ಇನ್ನೊಂದು 4ರಿಂದ 5 ದಿನ ಮಾತ್ರ ಬಾಕಿ ಇದೆ. ಸೊ ಪಿನ್ ಟು ಪಿನ್ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನಿಮ್ಮ ಸೂಪರ್ ಟಿವಿ ಕನ್ನಡ ನಿರಂತರವಾಗಿ ನೀಡ್ತಾ ಇದೆ. ಬಟ್ ಇವಾಗ ಒಂದು ಮೇಜರ್ ಅಪ್ಡೇಟ್ ಅನ್ನ ಕೊಡುವಂತ ಸಮಯ. ಅದೇನು ಅಂತಂದ್ರೆ RCB ಒಂದು ಹೊಸ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ. ಯಾವಾಗ್ಲೂ ಕೂಡ RCB ಎಲ್ಲಿಂದ ಎತ್ತಾಕೊಂಡ್ ಬರ್ತಾರೋ ನಮಗೆ ಗೊತ್ತಿರಲ್ಲ. ಬಟ್ ನಾವಂತೂ ಅವ್ರ ಹೆಸರು ಬಹುತೇಕ ಕೇಳಿರಲ್ಲ. ಮೋ ಬೊಬ್ಯಾಟ್ ಅವರು ಬಹಳ ಕ್ರಿಕೆಟ್ ಫಾಲೋ ಮಾಡಿದವ್ರಿಗೆ ಮಾತ್ರ ಗೊತ್ತು. ಅದನ್ನ ಬಿಟ್ರೆ ಎಲ್ಲಿಂದ ಟ್ಯಾಲೆಂಟ್ ಗಳನ್ನ ಕರ್ಕೊಂಡ್ ಬರ್ತಾರೋ, ಯಾರು ಹುಡುಕ್ತಾರೋ ಗೊತ್ತಿಲ್ಲ. ಅಂಥದ್ದೇ ಒಂದು ಟ್ಯಾಲೆಂಟ್ ಈಗ ಓಂಕಾರ್ ಸಾಳ್ವಿ ಅಂತ ಬಂದಿದ್ದಾರೆ. ನಮ್ಮ RCBಯ ಈ ಸೀಸನ್ನ ಹೊಸ ಬೌಲಿಂಗ್ ಕೋಚ್. ಓಂಕಾರ್ ಸಾಳ್ವಿ ಬಹುತೇಕ ಕ್ರಿಕೆಟ್ ಫಾಲೋ ಮಾಡೋರಿಗೆ ಹೆಸರು ಗೊತ್ತಿರಕ್ಕಿಲ್ಲ. ಮೇ ಬಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಯಾರಪ್ಪ ಈ ಓಂಕಾರ್ ಸಾಳ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನ ತಿಳಿಸ್ತಾ ಹೋಗ್ತೀವಿ ಪಿನ್ ಟು ಪಿನ್ ಆಗಿ. ಒಂದಷ್ಟು ರಿಸರ್ಚ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಸೊ RCBಯ ಹೊಸ ಬೌಲಿಂಗ್ ಕೋಚ್, ಫಾಸ್ಟ್ ಬೌಲಿಂಗ್ ಕೋಚ್ ಆಗಿ ಓಂಕಾರ್ ಸಾಳ್ವಿ ಅವ್ರನ್ನ ಅಪಾಯಿಂಟ್ ಮಾಡಲಾಗಿದೆ. ಸೊ ಯಾರಪ್ಪ ಈ ಸಾಳ್ವಿ ಅಂತ ನಾವು ಗಮನಿಸೋದಾದ್ರೆ, ಅವರು ಮುಂಬೈ ಸೀನಿಯರ್ಸ್ ಟೀಮ್ ಇದೆಯಲ್ಲ, ರಂಜಿ ಟೀಮ್. ಸೊ ಆ ಟೀಮ್ ಅನ್ನ 2023-24ರಲ್ಲಿ ಚಾಂಪಿಯನ್ ಮಾಡಿದ್ದಾರೆ. ಇರಾನಿ ಕಪ್ ಕೂಡ ಮುಂಬೈ ಗೆದ್ದಿರೋದು ಇವರ ಕೋಚಿಂಗ್ ನಲ್ಲೇ. ಸೊ ಇದು ಇವರ ಮೇನ್ ಅಚೀವ್ಮೆಂಟ್. ಜೊತೆಗೆ ಇವ್ರು ಎಷ್ಟು ಮ್ಯಾಚ್ ಆಡಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ತುಂಬಾ ಶಾಕ್ ಆಗ್ತೀರ ನೀವು ಇವ್ರು ಎಷ್ಟು ದೇಸಿ ಮ್ಯಾಚ್ ಆಡಿದ್ದಾರೆ ಅಂತ ಕೇಳಿದ್ರೆ. RCB ಹಂಗಾಗಿ ಅವ್ರನ್ನ ಪಿಕ್ ಮಾಡಿರುತ್ತೆ ಅಂತ ಅನ್ಸುತ್ತೆ. KKR ನಲ್ಲಿ ಅವರು IPL ಫ್ರಾಂಚೈಸಿಯಲ್ಲಿ ಅಸಿಸ್ಟೆಂಟ್ ಕೋಚ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಹಿಂದೆ. ಸೊ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಟಚ್ ಇದೆ ಅವರಿಗೆ. ಜೊತೆಗೆ ಮುಂಬೈ ಸ್ಟೇಟ್ ಟೀಮ್ಗೆ ನಿರಂತರವಾಗಿ ಅವರ ಸೇವೆ ಇದೆ. ಈಗಲೂ ಕೂಡ ಮಾರ್ಚ್ 2025ರವರೆಗೂ ಕೂಡ ಅವರೇ ಮುಂಬೈ ಟೀಮ್ನ ಕೋಚ್ ಆಗಿರ್ತಾರೆ. ಇನ್ನು ಓಂಕಾರ್ ಸಾಳ್ವಿ, ನಿಮ್ಗೆಲ್ಲ ಆವಿಷ್ಕಾರ್ ಸಾಳ್ವಿ ಹೆಸರು ಗೊತ್ತಿರಬಹುದು, ಮುಂಬೈ ಪರ ಆಡದಂತವರು. ಸೊ ಅವರ ಬ್ರದರ್ ಅಂತ ಗೊತ್ತಾಗಿದೆ, ಅವರ ಸಹೋದರ ಅಂತ. ಜೊತೆಗೆ ಅವರು ಈ ಲಿಸ್ಟ್ ನಲ್ಲಿ ಅಪಿರೆನ್ಸ್ ಮಾಡಿರೋದು ಬರೀ ಒಂದೇ ಸಲ. 2005ರಲ್ಲಿ ಒಂದು ಲಿಸ್ಟ್ ದೇಸಿ ಮ್ಯಾಚ್ ಅನ್ನು ಆಡಿದ್ದಾರೆ ಅವರು, ರೈಲ್ವೇಸ್ ಪರ ಅಗೇನ್ಸ್ಟ್ ಮಧ್ಯಪ್ರದೇಶ್. ಇದು ಅವ್ರು ಆಡಿರುವಂತ ಏಕೈಕ ರಣಜಿ ಪಂದ್ಯ. ಸೊ ಅದ್ಬಿಟ್ರೆ KKR ನ ಕೋಚ್ ಆಗಿರೋದು. ಇದು ಬಿಟ್ರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನವೆಂಬರ್ 24-25ಕ್ಕೆ ನಮ್ಮ ಬಿಡ್ಡಿಂಗ್ ಇದೆ. ಸೊ ಅದಕ್ಕೂ ಮುಂಚೆ ದಿನೇಶ್ ಕಾರ್ತಿಕ್ ಈಗಾಗಲೇ ಬ್ಯಾಟಿಂಗ್ ಕೋಚ್ ಮೆಂಟರ್ ಆಗಿ ಆಯ್ಕೆ ಆಗಿದ್ದಾರೆ. ಇದು 2ನೇ ಮೇಜರ್ ಆಯ್ಕೆ. ಓಂಕಾರ್ ಸಾಳ್ವಿ ಆಡಿರೋದು ಒಂದು ರಣಜಿ ಮ್ಯಾಚ್, ಮುಂಬೈನ ರಣಜಿ ಚಾಂಪಿಯನ್ ಮಾಡಿದ್ದಾರೆ, ಇರಾನಿ ಕಪ್ಪಲ್ ಗೆಲ್ಸಿದ್ದಾರೆ, KKR ಅಲ್ಲಿ ಹಿಂದೆ ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಇದು ಇವರ ಟ್ರ್ಯಾಕ್ ರೆಕಾರ್ಡ್. ಇವ್ರು ಬಂದ್ಮೇಲೆ ಏನಾದರೂ ಚೇಂಜ್ ಆಗುತ್ತಾ? ನಿಮ್ಗೆ ಏನಾದರೂ ವಿಶ್ವಾಸ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.